ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಹಮ್ಮಿಕೊಂಡಂತಹ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವು ಜುಲೈ 21 ಸೋಮವಾರ ಮತ್ತು ಜುಲೈ 22 ಮಂಗಳವಾರದಂದು ಪಂಡರಿ ವಾರ್ಕರಿ ಸಂಪ್ರದಾಯದ ಪದ್ಧತಿಯ ಪ್ರಕಾರವಾಗಿ 2 ದಿನಗಳ ಕಾಲ ಸಮಾಜ ಬಾಂಧವರು ಮತ್ತು ಆಹ್ವಾನಿಸಿದಂತಹ ಸೇವಾಕರ್ತ ಭಜನಾ ಮಂಡಳಿಯವರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಜುಲೈ 21 ಸೋಮವಾರ ಸಂಜೆ ಪಂಡರಿ ವಾರ್ಕರಿ ಸಂಪ್ರದಾಯದ ಪೋತಿ ಸ್ಥಾಪನೆಯೊಂದಿಗೆ ಶುಭಾರಂಭಗೊಂಡಂತಹ ದಿಂಡಿ ಮಹೋತ್ಸವ ಕಾರ್ಯಕ್ರಮವು ದ್ವಾದಶಿಯ ದಿನದಂದು ಅನ್ನ ಸಂತರ್ಪಣೆ ಸಮರ್ಪಣೆ ಮಾಡುವ ಮೂಲಕ ಯಶಸ್ವಿಯಾಗಿ ನೆರವೇರಿತು. ಪಂಡರಿ ವಾರ್ಕರಿ ಸಂಪ್ರದಾಯದ ಪದ್ಧತಿಯ ಪ್ರಕಾರವಾಗಿ ಏಕಾದಶಿ ಪರ್ವಕಾಲದ ಸಂಜೆ ಶ್ರೀ ಜ್ಞಾನೇಶ್ವರಿ ಗಾಥಾ ಪೋತಿ ಸ್ಥಾಪನೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ನೆರವೇರಿಸಲಾಯಿತು. ತದನಂತರ ದೇವಸ್ಥಾನದ ಆವರಣದಲ್ಲಿ ನಾಮಜಪ ಪ್ರವಚನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಭದ್ರಾವತಿಯ ಹರಿಭಕ್ತ ಪಾರಾಯಣ ಯೋಗೇಶ್ ಕುಮಾರ್ ಹಿರಾಸ್ಕರ್ ಅವರು ಪ್ರವಚನ ಸೇವೆಯನ್ನು ನೆರವೇರಿಸಿಕೊಟ್ಟರು. ರಾತ್ರಿ ಸಾಗರದ ಹರಿಭಕ್ತ ಪಾರಾಯಣ ಆರ್.ಟಿ. ಮಹೇಂದ್ರನಾಥ್ ಅವರು ಕೀರ್ತನಾ ಸೇವೆಯನ್ನು ಸಮರ್ಪಿಸಿದರು. ಕಡೂರು ಭಾವಸಾರ ಕ್ಷತ್ರಿಯ ಸಮಾಜದ ಭಜನಾ ಮಂಡಳಿಯವರು ಭಾಗವಹಿಸಿ ಭಕ್ತಿಗೀತೆಯ ಅಭಂಗಗಳನ್ನು ಹಾಡುವ ಮೂಲಕ ಸೇವೆಯನ್ನು ಸಮರ್ಪಿಸಿದರು. ಅಖಂಡ ಜಾಗರಣೆ ನಿಮಿತ್ತವಾಗಿ ಸಾಂಪ್ರದಾಯಿಕ ಭಜನೆಯೊಂದಿಗೆ ಪಾಹುಲ್ ಭಜನೆಯನ್ನು ನೆರವೇರಿಸಲಾಯಿತು. ತದನಂತರ ಪಂಢರಪುರ ಪಾಳಿ ಭಜನೆ ಹಾಗೂ ಜಾಗರಣೆ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಲಾಯಿತು. ದ್ವಾದಶಿಯ ಮಂಗಳವಾರ ಬೆಳಗಿನ ಮುಂಜಾವಿನ ಪ್ರಾತಃ ಕಾಲದಲ್ಲಿ ಕಾಕಡಾರತಿ ಭಜನೆಯನ್ನು ನೆರವೇರಿಸಲಾಯಿತು. ತದನಂತರ ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಅಲಂಕೃತ ರಥದಲ್ಲಿ ಶ್ರೀ ಜ್ಞಾನೇಶ್ವರಿ ಗಾಥಾ ಹಾಗೂ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ಉತ್ಸವ ಮೂರ್ತಿಯನ್ನು ಅಲಂಕರಿಸಿದ ರಥದಲ್ಲಿರಿಸಿಕೊಂಡು ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಹೊಸದುರ್ಗದ ಪ್ರಮುಖ ರಾಜಬೀದಿಗಳಲ್ಲಿ ಭಜನೆಯೊಂದಿಗೆ ಭಾಗವಹಿಸಿದಂತಹ ಸಮಸ್ತ ಭಜನಾ ಮಂಡಳಿಯವರು ಭಕ್ತ ಬಾಂಧವರೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಸ್ಥಳೀಯ ಸಮಾಜ ಬಾಂಧವರು ಮತ್ತು ಮುಖಂಡರುಗಳು ಒಳಗೊಂಡಂತೆ ಭಾವಸಾರ ಕ್ಷತ್ರಿಯ ಸಮಾಜದ ಆಡಳಿತ ಮಂಡಳಿ ಹಾಗೂ ಅಂಗಸಂಸ್ಥೆಗಳ ಸಹಕಾರದೊಂದಿಗೆ ಹೊಸದುರ್ಗದ ರಾಜಬೀದಿಗಳಲ್ಲಿ ದಿಂಡಿ ಮಹೋತ್ಸವದ ಮೆರವಣಿಗೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ದೇವಸ್ಥಾನದ ಆವರಣಕ್ಕೆ ಉತ್ಸವ ಆಗಮಿಸುತ್ತಿದ್ದಂತೆ ಸಮಾಜದ ವತಿಯಿಂದ ಸಂತ ಪೂಜೆಯನ್ನು ಸಮರ್ಪಿಸಲಾಯಿತು. ದೇವಸ್ಥಾನದ ಆವರಣದ ಒಳಗಡೆ ಸಾಂಪ್ರದಾಯಿಕ ಅಭಂಗಗಳನ್ನು ಸಮರ್ಪಣೆ ಮಾಡುವ ಮೂಲಕ ಕಾಲಾಕೀರ್ತನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಭದ್ರಾವತಿಯ ಹರಿಭಕ್ತ ಪಾರಾಯಣ ಬದ್ರಿನಾಥ್ ಉತ್ತರ್ಕರ್ ಅವರು ಕಾಲಾಕೀರ್ತನೆ ಸೇವೆಯನ್ನು ಶ್ರದ್ಧಾಪೂರ್ವಕವಾಗಿ ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಬಂದಂತಹ ಸರ್ವ ಭಕ್ತ ಬಾಂಧವರಿಗೆ, ವಿಶೇಷ ಆಹ್ವಾನಿತರಿಗೆ, ಶೈಕ್ಷಣಿಕ ಹಂತದಲ್ಲಿ ಉತ್ತಮ ಸಾಧನೆಯನ್ನು ತೋರಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸಮಾಜದ ವತಿಯಿಂದ ಗೌರವ ಸಮರ್ಪಣೆ ಮಾಡುವ ಜೊತೆಗೆ ಪ್ರೋತ್ಸಾಹದಾಯಕ ಪಾರಿತೋಷಿಕಗಳನ್ನು ಕೂಡ ವಿತರಿಸಲಾಯಿತು. ದೇವಸ್ಥಾನದ ಆವರಣದಲ್ಲಿ ದಿಂಡಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ ನಿಮಿತ್ತವಾಗಿ ಆಹ್ವಾನಿತ ವಾರ್ಕರಿ ಭಕ್ತ ಬಾಂಧವರನ್ನು, ಭಜನಾ ಮಂಡಳಿಯವರನ್ನು ಸಮಾಜದ ವತಿಯಿಂದ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ವಂದನಾರ್ಪಣೆಯನ್ನು ಸಮರ್ಪಿಸಲಾಯಿತು. ಕಾಲಪ್ರಸಾದ ವಿನಿಯೋಗದ ತರುವಾಯ ಸರ್ವ ಭಕ್ತ ಬಾಂಧವರಿಗೆ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಪೂಜಾ ಕಾರ್ಯವನ್ನು ನೆರವೇರಿಸುವ ಮೂಲಕ ಅನ್ನ ಸಂತರ್ಪಣೆ ಸಮರ್ಪಣೆ ಮಾಡುವ ಮೂಲಕ 2 ದಿನಗಳ ಕಾಲದ ದಿಂಡಿ ಮಹೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು. ಪರಸ್ಥಳಗಳಿಂದ ಆಗಮಿಸಿದಂತಹ ಭಜನಾ ಮಂಡಳಿಯವರಿಗೆ ಹಾಗೂ ಸ್ಥಳೀಯ ಭಕ್ತ ಬಾಂಧವರಿಗೆ ಸಹಕಾರವನ್ನು ನೀಡಿದ ನಿಮಿತ್ತವಾಗಿ ಫಲತಾಂಬೂಲ ಸಹಿತವಾಗಿ ಗೌರವ ಸಮರ್ಪಣೆಯನ್ನು ಮಾಡುವ ಮೂಲಕ ದಿಂಡಿ ಮಹೋತ್ಸವ ಕಾರ್ಯಕ್ರಮವು ಸಂಪನ್ನಗೊಂಡಿತು. ನಮ್ಮ ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಈ ಸೇವೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ, ತಮ್ಮವರಿಗೂ ನಮ್ಮ ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವಂತೆ ಪ್ರೇರೇಪಿಸುವ ಮೂಲಕ ತಾವೆಲ್ಲರೂ ಬೆಂಬಲಿಸಿ ಸಹಕಾರವನ್ನು ನೀಡಬೇಕಾಗಿ ಕೋರುತ್ತೇವೆ. ಜೈ ಜೈ ರಾಮಕೃಷ್ಣ ಹರಿ.